ಯಾವ ಬೆಳೆಗೆ ಯಾವ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ನಮ್ಮ NPK ರಿಕ್ವೈರ್ಮೆಂಟ್ಸ್ ಪೂರೈಕೆ ಆಗುತ್ತೆ? ನಮಸ್ತೆ ರೈತ ಬಾಂಧವರೇ. ಕಳೆದ ವಿಡಿಯೋದಲ್ಲಿ ನಾನು NPK ರಿಕ್ವೈರ್ಮೆಂಟ್ಸ್ ಇನ್ನೊಂದು ವಿಡಿಯೋ ಮಾಡಿದ್ದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ತುಂಬಾ ಕಮೆಂಟ್ಸ್ಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಆಗಲಿಲ್ಲ. ಸರಳವಾಗಿ ಸುಜನವಾಗಿ ನಿಮ್ಮ ಒಟ್ಟಿಗೆ ನೀವೇ NPK ರಿಕ್ವೈರ್ಮೆಂಟ್ಸ್ ಯಾವ ಬೆಳೆಗೆ ಬೇಕಿದೆ ಅನ್ನೋದನ್ನ ನೋಡ್ಕೋಬಹುದು. ಆ ಮೆಥಡ್ನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನೂ ಯಾರು ಫಾಲೋ ಬಟನ್ ಮಾಡಿಲ್ಲ ಅಂತಂದ್ರೆ ದಯಮಾಡಿ ಕೃಷಿ ಜಗತ್ತನ್ನು ಫಾಲೋ ಮಾಡಿ. ನೀವು ಫಾಲೋ ಮಾಡಿದಷ್ಟು ನನಗೆ ಉತ್ತೇಜನ ಸಿಗುತ್ತೆ ಮುಂದಿನ ವಿಡಿಯೋ ಮಾಡಲಿಕ್ಕೆ. ಬನ್ನಿ ನೋಡೋಣ ಯಾವ ರೀತಿ ನಮ್ಮ NPK ರಿಕ್ವೈರ್ಮೆಂಟ್ಸ್ನ ತಿಳ್ಕೊಳೋದು ಅಂತ ಹೇಳಿ. ಕ್ರೋಮ್ ಆ್ಯಪ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು NPK ರೆಕಮೆಂಡೇಶನ್ ಫಾರ್ ಯಾವ ಬೆಳೆ ಬೇಕೋ ಆ ಬೆಳೆನ ಹೆಸರನ್ನ ವರ್ಗಾಯಿಸಬೇಕು. ಉದಾಹರಣೆಗೆ ಜಿಂಜರ್ ಅಂದ್ರೆ ಶುಂಠಿ. ಇಲ್ಲಿ ಸರ್ಚ್ ಬಟನ್ ಅಂತ ಕೊಟ್ರೆ ನಿಮಗೆ ಮೊದಲಿಗೆ ತೋರಿಸ್ಬಿಡುತ್ತೆ 75, 50 kg per ಹೆಕ್ಟರ್ ಅಂತ ತೋರಿಸುತ್ತೆ. ನಿಮಗೆ ಎಲ್ಲ ಗೂಗಲ್ ಅಲ್ಲಿ ಇದು ಆಪ್ಷನ್ ಇದೆ. ಇದನ್ನೇನ್ ಮಾಡಿ ಇದನ್ನ ಕಾಪಿ ಮಾಡ್ಕೊಳ್ಳಿ. ಸಿಂಪಲ್ ಅಂದ್ರೆ ಹೆಕ್ಟರ್ ಇದೆ. ಹೆಕ್ಟರ್ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, 1 ಹೆಕ್ಟರ್ಗೆ 2.5 ಎಕರೆ ಅಂತ ಲೆಕ್ಕ ಬರುತ್ತೆ. ಇದನ್ನ ನೀವು ಕನ್ವರ್ಟ್ ಮಾಡ್ಕೋಬಹುದು. ಆಮೇಲೆ 75, 50 ಹೌದಾ? ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಒಂದ್ ಕಡೆ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಕಾಪಿ ಮಾಡ್ಕೊಂಡಿದ್ದಾದ್ಮೇಲೆ ಫಾರ್ಮ್ ಕ್ಯಾಲ್ಕುಲೇಟರ್ ಅಂತ ಆಪ್ ಇದೆ. ಆಪ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೆಕ್ಟರ್ ಎಕರ್ 2 ಆಪ್ಷನ್ ಇದೆ. ಆ ಹೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಷ್ಟಿತ್ತು ಅಂದ್ರೆ 75, 50. ಇಲ್ಲಿ ನಾರ್ಮಲ್ ಫರ್ಟಿಲೈಸರ್, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 2 ಆಪ್ಷನ್ ಸಿಗುತ್ತೆ ನಿಮಗೆ. ನಾರ್ಮಲ್ ಫರ್ಟಿಲೈಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂರಿಯಾ ಎಷ್ಟು ಕೆಜಿ ತಗೋಬೇಕು, SSP ಎಷ್ಟು ಕೆಜಿ ತಗೋಬೇಕು, MOP ಎಷ್ಟು ಕೆಜಿ ತಗೊಂಡ್ರೆ ಈ 75, 50 ಪೂರೈಕೆ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ತೋರಿಸುತ್ತೆ. ಅದು ಬರೀ ಒಂದೇ ಕಾಂಬಿನೇಷನ್ ಕೊಡಲ್ಲ. ಯೂರಿಯಾ SSP MOP ತೋರಿಸುತ್ತೆ. DAP ಯೂರಿಯಾ MOP ತಗೊಂಡ್ರೆ ಎರಡನೇ ಕಾಂಬಿನೇಷನ್, ಮೂರನೇ ಕಾಂಬಿನೇಷನ್ 17 ಹಾಲು ಯೂರಿಯಾ SSP ತಗೊಂಡ್ರೆ ಎಷ್ಟಾಗುತ್ತೆ, ಈ ತರ ಸುಮಾರು 14 ಕಾಂಬಿನೇಷನ್ ಕೊಡುತ್ತೆ. ಇದಷ್ಟೇ ಅಲ್ಲದೆ ವಾಟರ್ ಸಾಲ್ಯುಬಲ್ ಅಂತ ಕ್ಲಿಕ್ ಮಾಡಿದ್ರೆ ವಾಟರ್ ಸಾಲ್ಯುಬಲ್ಗೂ ಕೂಡ ಏನೇನು ತಗೋಬೇಕು ಅನ್ನೋದು ಕೂಡ ನಿಮಗೆ ಹೇಳ್ಕೊಡುತ್ತೆ. ಈ ಆಪ್ ನಿಮಗೆ ಪ್ಲೇ ಸ್ಟೋರ್ ಸಿಗಲ್ಲ. ಕಮೆಂಟ್ ಸೆಕ್ಷನ್ ಅಲ್ಲಿ ಆಪ್ ಅಂತ APP ಆಪ್ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೆ ಈ ಲಿಂಕ್ ನ ತೋರಿಸ್ಕೊಡೋ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಧನ್ಯವಾದ. ಇನ್ನೇ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಜಗತ್ತನ್ನು ಫಾಲೋ ಮಾಡಿ. ಧನ್ಯವಾದಗಳು.